ಇನ್ನು ರಾಜೀವ್ ಗೌಡಗೆ ಡಿಸಿಎಂ ಡಿಕೆ ಶಿವಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಪೌರಾಯುಕ್ತಗೆ ಬೆದರಿಕೆ ಹಾಕಿ ನಿಂದಿಸಿದ್ದಕ್ಕೆ ಡಿಕೆಶಿ ಗರಂ ಆಗಿದ್ದಾರೆ. ಕರೆಯನ್ನ ಮಾಡಿ ರಾಜೀವ್ ಗೌಡರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಕಾನೂನು ಕ್ರಮದ ಎಚ್ಚರಿಕೆಯನ್ನ ಸಹ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲೆ ಮಾಡಿದ್ದಾರೆ ಸರ್. ಅಧಿಕಾರಿ ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಶಿಡ್ಲಘಟ್ಟದ ತಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲೆ ಮಾಡಿದ್ದಾರೆ ಸರ್. ಅಧಿಕಾರಿ ಯಾರೇ ಆಗಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಇಲ್ಲ, ಕಾನೂನು ಮೂಲಕವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ. ಆದರೆ ಒಂದು ಪಕ್ಷದ ಅಧ್ಯಕ್ಷರಾಗಿ ಹೌದು ನಾನು ಅವ್ರನ್ನ ಕರೆಸಿ ಮಾತಾಡ್ತೀನಿ, ಅಥವಾ ಪಕ್ಷದಿಂದ ಇಂತಹ ನಾಯಕರುಗಳಿದ್ರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಮತ್ತೆ ಪಕ್ಷಕ್ಕೆ ಶೋಭೆ ತರುವಂಥದ್ದಲ್ಲ ಅಂತ ಉಚ್ಚಾಟನೆ ಮಾಡ್ತೀನಿ ಅಂತ ಒಂದೇನಾದ್ರೂ ಮಾತು ಹೇಳಿದ್ದೆ. ಆದರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತಷ್ಟು ಎತ್ತರಕ್ಕೆ ಹೋಗ್ತಾ ಇದ್ರು. ಕಾರಣ ಏನು ಅಂದ್ರೆ, ಇಂತಹ ಇತ್ತೀಚೆಗೆ ಒಂದು ರೀತಿಯ ಪುಡಿ ರೌಡಿಗಳ ರೀತಿಯಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ, ಅಧಿಕಾರಿಗಳ ಜೊತೆಗೆ ಅಸಭ್ಯವಾಗಿ ಮಾತನಾಡುವಂತವ್ರು ಇಷ್ಟೇ ಕ್ಲಿಯರ್ ಆಗಿ ಆಡಿಯೋ ಬರುತ್ತೆ. ಆ ಅಧಿಕಾರಿಗಳು ಕಂಪ್ಲೇಂಟ್ ಅನ್ನು ಕೊಡ್ತಾರೆ, ಅಧಿಕಾರಿಗಳು ಕಣ್ಣೀರನ್ನು ಹಾಕ್ತಾರೆ, ಪೌರಾಡಳಿತ ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡುತ್ತೆ. ಒಬ್ಬ ಪುಡಿ ರೌಡಿನ ನೀವೇನಂತಂದ್ರೆ ರೀತಿಯಲ್ಲಿ ಮಾತಾಡುವಂತಹ ವ್ಯಕ್ತಿನ ನೀವೇನಂದ್ರೆ ಉಳಿಸ್ಕೊಳ್ಬೇಕು, ಅಥವಾ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನು ಹೆಚ್ಚಳ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಿತ್ತು. ಸರ್ಕಾರದ ಭಾಗ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸಾರಿ ಒಂದು ಒಳ್ಳೆ ಮೆಸೇಜ್ ಅನ್ನ ಪಾಸ್ ಮಾಡಬಹುದಾಗಿತ್ತು ರಾಜ್ಯಕ್ಕೆ. ಬೇರೆ ಯಾರು ಅಲ್ಲ, ಹೌದು ಕಾಂಗ್ರೆಸ್ ಮುಖಂಡ ಅವನು, ಕಾಂಗ್ರೆಸ್ನ ಕಾರ್ಯಕರ್ತ ಅವನು. ಇಂತಹ ಕಾರ್ಯಕರ್ತರಿಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಇಂತಹ ಹೇಳಿಕೆಗಳನ್ನು ಕೊಡೋದು ಅಥವಾ ಇಂತಹ ಮಾತನಾಡುವಂತವರು ಈ ರೀತಿಯಾಗಿ ಬೆದರಿಕೆ ಹಾಕುವಂಥದ್ದು ಅದು ಅಧಿಕಾರಿಗಳಿಗೆ, ಹೋಗ್ಲಿ ರಾಜಕೀಯವಾಗಿ ಮಾತಾಡಿರುವಂತದ್ದಲ್ಲ ಇದು. ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ಕಾಗಿ ಅಧಿಕಾರಿಗಳಿಗೆ ತೆರಳಿ ತೆಗೆದುಕೊಂಡಿದ್ದಾರಾ? ಅದು ಇಲ್ಲ. ಹಾಕಿರುವಂತದ್ದೇ ಅನಧಿಕೃತವಾಗಿರುವಂತಹ ಫ್ಲೆಕ್ಸ್, ಅವೈಜ್ಞಾನಿಕವಾಗಿ ಹಾಕಿದ್ದಾರೆ. ಅದರಿಂದ ಜನರಿಗೆ ತೊಂದರೆ ಆಗುತ್ತೆ, ಅಪಘಾತ ಆಗುತ್ತೆ ಅಂತ ಆ ಅಧಿಕಾರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅಷ್ಟು ಹೇಳಿದ ಮೇಲೂ ಸಹ ಅದು ಹೇಗೆ ಕೆಲಸ ಮಾಡ್ತೀರಾ? ಅದು ಹೇಗೆ ನೀ ತಾಲೂಕಲ್ಲಿ ಇರ್ತೀಯಾ? ನಾಳೆ ಬೆಳಿಗ್ಗೆ ಆದ್ರೆ ಸಾಕು 31 ವಾರ್ಡ್ಗಳಿಂದ ಜನರನ್ನ ಕರ್ಸ್ಕೊಂಡು ಬರ್ತೀನಿ, ಇಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಬಿಟ್ಟು ಹೋಗ್ಬೇಕು, ಆ ತರ ಮಾಡ್ತೀನಿ. ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಾನೆ. ಇಂಥವನ ವಿರುದ್ಧವಾಗಿ ಕ್ರಮವನ್ನ ಡಿಸಿಎಂ ತೆಗೆದುಕೊಳ್ಬೇಕಾಗಿತ್ತು. ಒಂದು ಪಕ್ಷದ ಅಧ್ಯಕ್ಷನಾಗಿ ಮತ್ತು ಸರ್ಕಾರದ ಪ್ರಮುಖ ಭಾಗ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇದರಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಒಳ್ಳೆಯ ಮಾದರಿ ಆಗ್ತಿದ್ರು ಅವರು.